ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ 67 ದಿನಗಳಾಗ್ತಾ ಇದೆ. ಮೊದಲು ಜೈಲಿನಲ್ಲಿ ಇತರೆ ಸಿಬ್ಬಂದಿಗಳ ಜೊತೆಗೆ ಬಹಳ ವಿಧೇಯತೆಯಿಂದ ವರ್ತಿಸ್ತಾ ಇದ್ದಂತಹ ದರ್ಶನ್ ಮಾತಿಗೂ ಸರ್ ಅಂತ ಹೇಳ್ತಾ ಇದ್ರು. ನಂತರ ಜೈಲಲ್ಲಿದ್ದಂತಹ ವಿಲ್ಸನ್ ನಾಗನ ಪರಿಚಯ ಆದ ಬಳಿಕ ದರ್ಶನ್ ವರ್ತನೆ ಬಹುತೇಕ ಬದಲಾಗ್ತಾ ಹೋಯಿತು. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗನ ಸಹಚರರು ಹಾಗೂ ದರ್ಶನ್ರ ಒಡನಾಟದ ಬಗ್ಗೆ ಜೈಲಧಿಕಾರಿಗಳು ಏನು ಹೇಳ್ತಾರೆ, ಡೀಟೇಲ್ಸ್ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲು. ಜೈಲಿಗೆ ಬಂದಾಗ ಸಿಬ್ಬಂದಿಯನ್ನ ಸಾರ್ ಎನ್ನುತ್ತಿದ್ದ ದಾಸ 2-3 ದಿನ ಕಳೆಯುತ್ತಿದ್ದಂತೆ ವರಸೆಯನ್ನೇ ಬದಲಿಸಿದ ದರ್ಶನ್. ಸಿಬ್ಬಂದಿ ಮೇಲೆ ಪದೇ ಗಲಾಟೆ ಮಾಡ್ತಿದ್ದ ದರ್ಶನ್. ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ 67 ದಿನ ಕಳೆದಿದ್ದಾರೆ. ಇನ್ನು ದರ್ಶನ್ ನಡವಳಿಕೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ಲಭ್ಯವಾಗಿದ್ದು, ಜೈಲಿನಲ್ಲಿ ಮೊದಲು ಬಂದಾಗ ದರ್ಶನ್ ಸಿಬ್ಬಂದಿ ಬಳಿ ಸಾರ್ ಎಂದು ಮಾತನಾಡಿ ಸಾಕಷ್ಟು ವಿನಯದಿಂದ ವರ್ತಿಸುತ್ತಿದ್ರು. ಆದ್ರೆ ದಿನ ಕಳೀತಾ ಇದ್ದಂತೆ ಸಿಬ್ಬಂದಿ ಮೇಲೆ ದರ್ಪ ತೋರಿಸಿ ಪದೇ ಗಲಾಟೆ ಮಾಡಿಕೊಳ್ತಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಈ ವಿಚಾರ ಮೇಲಾಧಿಕಾರಿಗಳಿಗೆ ಸಿಬ್ಬಂದಿ ತಿಳಿಸಿದ್ರು. ಮೇಲಾಧಿಕಾರಿಗಳು ದರ್ಶನ್ ವಿಚಾರದಲ್ಲಿ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಇತ್ತೀಚೆಗಂತೂ ದರ್ಶನ್ ಜೈಲಿನಲ್ಲಿ ಪದೇ ಸಿಬ್ಬಂದಿ ಮೇಲೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ದರ್ಪವನ್ನ ತೋರಿಸುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜೈಲಿನಲ್ಲಿ ದರ್ಶನ್ ಇರುವ ವಿಐಪಿ ಕೊಠಡಿಯಲ್ಲಿ ಜೈಲಾಧಿಕಾರಿಗಳು ವಿಶೇಷ ಭದ್ರತೆ ಒದಗಿಸಿದ್ದಾರೆ. ಆದ್ರೂ ಸಹ ಜೈಲಿನಲ್ಲಿ ದರ್ಶನ್ ಕಾಂಟ್ಯಾಕ್ಟ್ಗೆ ಏನೂ ಸಹ ಕಡಿಮೆ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಾಸೀನನ ಜೊತೆ ಕೂತ್ಕೊಂಡು ಒಂದ್ ಕೈಯಲ್ಲಿ ಕಾಫಿ ಕಪ್ ಮತ್ತೊಂದ್ ಕೈಯಲ್ಲಿ ಸಿಗರೆಟ್ ಹಿಡಿದು ಮಾತನಾಡ್ತಾ ಕಾಲ ಕಳೀತಾ ಇರೋ ಫೋಟೋ ಲಭ್ಯವಾಗಿದೆ. ಇಷ್ಟು ಭದ್ರತೆ ಇದ್ದರೂ ಸಹ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಹೇಗೆ ಭೇಟಿಯಾದ್ರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಇವೆಲ್ಲವನ್ನು ಗಮನಿಸ್ತಾ ಬಂದ್ರೆ ಜೈಲಿನ ಅಧಿಕಾರಿಗಳು ಯಾವ ಮಟ್ಟಿಗೆ ವಿಐಪಿಗಳಿಗೆ ಟ್ರೀಟ್ಮೆಂಟ್ ನೀಡ್ತಾರೆ, ಜೈಲಿನಲ್ಲಿ ಹಣ ಇರೋರು ಯಾವ ರೀತಿ ಎಂಜಾಯ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲಾ ಗೊತ್ತಿದ್ರೂ ಸಹ ಅಧಿಕಾರಿಗಳು ಸುಮ್ಮನಿದ್ದಾರಾ? ಹಣದ ಕಂತೆ ಅಧಿಕಾರಿಗಳ ಬಾಯಿಗೆ ಬೀಗ ಹಾಕಿದ್ಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗುತ್ತಿವೆ. ಆಂತರಿಕ ತನಿಖೆಗೆ ಆದೇಶಿಸಿದ ಕಾರಾಗೃಹಗಳ ಡಿಜಿ ಮಾಲಿನಿ. ಇಂದು ಅಥವಾ ನಾಳೆಯೇ ಜೈಲಿಗೆ ಅಧಿಕಾರಿಗಳ ತಂಡ ಭೇಟಿ. ಇನ್ನು ದರ್ಶನ್ ಫೋಟೋ ವೈರಲ್ ಆದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಫೋಟೋ ಬಗ್ಗೆ ಆಂತರಿಕ ತನಿಖೆಗೆ ಕಾರಾಗೃಹಗಳ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಆದೇಶ ನೀಡಿದ್ದಾರೆ. ರಾಜಾತಿಥ್ಯ ನೀಡಿದ ವಿಚಾರ ಹಾಗೂ ರೌಡಿಗಳ ಜೊತೆ ಇರಲು ಬಿಟ್ಟಿದ್ದು ಯಾರು ಅನ್ನೋ ತನಿಖೆ ನಡೆಸಲು ಸೂಚನೆ ಕೊಟ್ಟಿದ್ದಾರೆ. ಪ್ರಕರಣವನ್ನ ಪೊಲೀಸ್ ಅಧಿಕಾರಿಗಳಾದ ಆನಂದ್ ರೆಡ್ಡಿ ಹಾಗೂ ಸೋಮಶೇಖರ್ ತನಿಖೆ ನಡೆಸಲಿದ್ದು, ಇಂದು ಅಥವಾ ನಾಳೆಯೇ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಫೋಟೋ ಬಗ್ಗೆ ಅಧಿಕಾರಿಗಳ ವಿಚಾರಣೆ ಮಾಡೋದ್ರ ಜೊತೆಗೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಐಪಿ ಟ್ರೀಟ್ಮೆಂಟ್ ನೀಡುತ್ತಿರೋದು ಪದೇ ಬಯಲಾಗ್ತಿದೆ. ಈ ಬಗ್ಗೆ ಅಧಿಕಾರಿಗಳು ದೂರು ನೀಡಿದ್ರು ನಿರ್ಲಕ್ಷ್ಯ ವಹಿಸಿರೋದು ಎದ್ದು ಕಾಣ್ತಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.